ಬೆಳಗು ಜಾವ ಕನ್ನಡ ಪದ್ಯದ ಸಾರಾಂಶ. ಕೃತಿಕಾರರ ಹೆಸರು ದ ರಾ ಬೇಂದ್ರೆ. ದ ರಾ ಬೇಂದ್ರೆಯವರ ಬೆಳಗು ಜಾವ ಎಂಬ ಈ ಕವಿತೆಯು ಅತ್ಯಂತ ಪ್ರಸಿದ್ಧವಾದ ಗೀತೆಯಾಗಿದೆ. ಬೆಳಗು ಎಂಬ ಬೆಳಕು ಉದಯಿಸಿ ನಮ್ಮ ಬಾಳನ್ನು ಬೆಳಗುವುದನ್ನು, ಯೌವನವೆಂಬ ಮಾನವ ಜೀವನದ ಬೆಳಗಿನಲ್ಲಿ ಕ್ರಿಯಾಶೀಲರಾಗಿ ಬದುಕಿನ ಸಫಲತೆಯನ್ನು ಅನುಭವಿಸಬೇಕೆಂಬುದನ್ನು ಕವಿ ಸುಂದರವಾಗಿ ಈ ಕವಿತೆಯಲ್ಲಿ ನಿರೂಪಿಸಿದ್ದಾರೆ. ಸೂರ್ಯೋದಯವಾಗಿದೆ, ಬೆಳಕು ಹರಿದಿದೆ, ಬೇಗ ಏಳು ಎನ್ನುವ ಪರಿಯನ್ನೇ ಕವಿ ವಿಶಿಷ್ಟ ರೀತಿಯಲ್ಲಿ ಮುದ್ದಾಗಿ ಪ್ರೀತಿಯಿಂದ ವರ್ಣಿಸಿದ್ದಾರೆ. ಏಳು ಚಿನ್ನ, ಬೆಳಕು ಹರಿದಿದೆ. ಪೂರ್ವದಲ್ಲಿ ಸೂರ್ಯನು ಮಾಡಿಬಂದಿದ್ದಾನೆ. ഇരുಳಿನಲ್ಲಿ ಕಾಣುತ್ತಿದ್ದ ನಕ್ಷತ್ರಗಳೆಲ್ಲ ಸೂರ್ಯನ ಬೆಳಕಿಗೆ ಮಾಯವಾಗಿದೆ. ಹಕ್ಕಿಗಳೆಲ್ಲ ಚಿಲಿಪಿಲಿ ಗುಟುತ್ತಾ ಸಾಗಿವೆ. ಮನ್ಮಥನು ಹೂ ಬಾಣಬಿಟ್ಟು ಪ್ರಕೃತಿಯನ್ನು ಎಬ್ಬಿಸಿರುವನೇನೋ ಎಂಬಂತೆ ಎಲ್ಲೆಲ್ಲೂ ಬೆಳಗಿನ ಬೆಳಕು ಚೆಲ್ಲಿದೆ. ರಾತ್ರಿಯಲ್ಲಿ ಕನಸು ಕಾಣುತ್ತಾ ಮಲಗಿದ್ದ ಮಕ್ಕಳನ್ನು ಕವಿ ಎಬ್ಬಿಸಿರುವ ಪರಿ ಅಮೋಘವಾಗಿದೆ. ಮಕ್ಕಳಿರ ಹೇಳಿ ಕಳ್ಳನಿದ್ದೆ ಸಾಕು, ಬೆಳಗಿನ ಈ ಸುಂದರ ವಾತಾವರಣದಲ್ಲಿ ರಸವನ್ನು ಹೀರುತ್ತಾ ನಮ್ಮ ಕೆಲಸಗಳಲ್ಲಿ ಮಗ್ನರಾಗಿ ಚಟುವಟಿಕೆಯಿಂದ ಇದ್ದು ತುಂಬಿ ಬಾಳಬೇಕು, ಏಳಿ ಬೇಗ ಏಳಿ ಎಂಬುದಾಗಿ ಕವಿ ತಿಳಿಸಿದ್ದಾನೆ. ಸಾಮಾನ್ಯವಾಗಿ ಕೋಳಿ ಕೂಗಿದಾಗ ಎಲ್ಲರೂ ಬೆಳಗಾಯಿತೆಂದು ಮೇಲೇಳುವುದು ರೂಢಿ. ಆದರೆ ಯುವಕರು ಕೋಳಿ ಕೂಗಿ ಎಷ್ಟೋ ಹೊತ್ತಾದರೂ ಮಲಗಿಯೇ ಇರುವರಾದ್ದರಿಂದ ಕವಿಯು ಯಾವಾಗಲೋ ಕೋಳಿ ಕೂಗಿದ್ದಾಯ್ತು ಎದ್ದೇಳಿ ಎಂದು ಎಚ್ಚರಿಸಿದ್ದಾರೆ. ಎದ್ದ ತಕ್ಷಣ ಏನಾದರೂ ಕುಡಿಯುವ ಪರಿಪಾಠವಿರುವುದರಿಂದ ತಡಮಾಡದೆ ಕುಡಿಯಲು ಪಾನೀಯವನ್ನು ಕೇಳಬೇಕೆಂದು ಕವಿ ಹೇಳಿದ್ದಾರೆ. ಅಲ್ಲದೆ ಬೇಗ ಅಂಗಡಿಯ ಕದವನ್ನು ತೆರೆದು ಜೀವನದ ವ್ಯಾಪಾರದಲ್ಲಿ ತೊಡಗಿ ಸಂಪಾದನೆ ಮಾಡಬೇಕೆಂದು ಎಚ್ಚರಿಸಿದ್ದಾರೆ. ಜೀವನವೆಂಬ ನದಿಗೆ ಪ್ರವಾಹ ಬರಬಹುದು ಎಂದಿದ್ದಾರೆ. ಅಂದರೆ ಯಾವಾಗ ಬೇಕಾದರೂ ಸಾವು ಪ್ರವಾಹದೋಪಾದಿಯಲ್ಲಿ ಬಂದು ನಮ್ಮನ್ನು ಸೆಳೆದೊಯ್ಯಬಹುದು. ಮರಣ ಬಂದ ಮೇಲೆ ಬದುಕಲು ಅವಕಾಶವಿಲ್ಲ. ಸತ್ತವರು ಈ ಭೂಮಿಗೆ ಹಿಂದಿರುಗಿ ಬಾರರು. ಆದ್ದರಿಂದ ಸಾವು ಬರುವ ಮೊದಲು ಯೌವನವನ್ನು ಸಾರ್ಥಕಪಡಿಸಿಕೊಳ್ಳಲು ದುಡಿಮೆಯಲ್ಲಿ ತೊಡಗಿಸಿಕೊಳ್ಳುವುದು ಉತ್ತಮವೆಂಬುದು ಕವಿಯ ಅಭಿಪ್ರಾಯವಾಗಿದೆ. ಆಕಾಶ ಮತ್ತೆ ಮತ್ತೆ ಪ್ರಕಾಶಿಸಬಹುದು, ಒಣಗಿದ ಮರ ಮತ್ತೆ ಚಿಗುರಬಹುದು, ಸುಗ್ಗಿಯೂ ಮತ್ತೆ ಮತ್ತೆ ಬರಬಹುದು, ಬಾರದಿರಬಹುದು. ಆದರೆ ಯೌವನದ ಕಾಲ ಕಳೆದು ಹೋದರೆ ಹಿಂದಿರುಗಿ ಬರುವುದಿಲ್ಲ. ಆದ್ದರಿಂದ ಮುಪ್ಪು ಬಂದು ಆವರಿಸುವ ಚಿಂತೆಯಿರಲಿ, ಯೌವನವು ಇನ್ನೊಮ್ಮೆ ಸಿಗುವುದಿಲ್ಲವೆಂಬ ಎಚ್ಚರವಿರಲಿ. ಈಗ ಹರೆಯ ಇರುವುದರಿಂದ ಉಳಿದೆಲ್ಲ ಚಿಂತೆಯನ್ನು ಬಿಟ್ಟು ದುಡಿಯಲು ಮುಂದಾಗಿ ಯೌವನದ ಸಾರ್ಥಕತೆಯನ್ನು ಅನುಭವಿಸಬೇಕೆಂದು ಕವಿ ಕರೆಯುತ್ತಿದ್ದಾರೆ.